ಕಳೆದ ಬಾರಿಯ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ಆಗಿನ ಸರ್ಕಾರದ ವಿರುದ್ಧ ಮಾಡಿದಂತ ದೊಡ್ಡ ಆರೋಪ ಅಂತ ಅಂದ್ರೆ 40% ಕಮಿಷನ್ ಆರೋಪ. PSCM ಅನ್ನುವಂತ ಅಭಿಯಾನವನ್ನು ಮಾಡೋ ಮುಖೇನವಾಗಿ ಪ್ರಚಾರದ ಸಂದರ್ಭದಲ್ಲಿ ಇದೊಂದು ಕಮಿಷನ್ ಸರ್ಕಾರ ಅಂತ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡುವಂತ ನಿಟ್ಟಿನಲ್ಲಿ ಆ ವಿಚಾರವನ್ನ ಬಳಸಿಕೊಂಡಿತ್ತು. ಆದರೆ ಈಗ ನಡೆದಿದ್ದಂತ ಲೋಕಾಯುಕ್ತ ತನಿಖೆಯ ಸಂದರ್ಭದಲ್ಲಿ ಈ 40% ಆರೋಪಕ್ಕೆ ಸಂಬಂಧಪಟ್ಟಂಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಈಗ ಬಿಜೆಪಿ ಹಾಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದೆ. ಕಾಂಗ್ರೆಸ್ನವರು ಈ ರೀತಿಯಾದಂತ ಸುಳ್ಳು ಸುದ್ದಿಯನ್ನೇ ಜನರ ಮುಂದಿಟ್ಟು ನಮ್ಮ ಇಮೇಜ್ ಅನ್ನ ಡ್ಯಾಮೇಜ್ ಮಾಡುವಂತ ಪ್ರಯತ್ನ ಪಟ್ಟರು. ನಮ್ಮನ್ನ ಕ್ಷಮೆ ಕೇಳಬೇಕು ಅಂತಲೂ ಕೂಡ ಒತ್ತಾಯಿಸ್ತಾ ಇದ್ದಾರೆ. ಇದರ ಜೊತೆಗೇನೆ ಕಾಂಗ್ರೆಸ್ ಹಲವು ಸಂಗತಿಗಳನ್ನು ಒಂದು ರೀತಿ ಟೂಲ್ ಕಿಟ್ ರೀತಿಯಾಗಿ ಬಳಸ್ಕೊಳ್ತು. ಅದರಲ್ಲಿ ಕಾಂಟ್ರಾಕ್ಟರ್ ಅಂಬಿಕಾಪತಿ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನು ನಾವು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಹಲವು ಕೊಲೆ ಕೇಸ್ಗಳು ಕೂಡ ಸಾಕ್ಷ್ಯ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಕೆಲ ಆರೋಪಿಗಳು ಬಚಾವಾಗ್ತಾರೆ. ಇದು ಕೂಡ ಹಂಗೇನೆ ಸಾಕ್ಷ್ಯ ಸಿಗದೆ ಇರಬಹುದು ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಾಗಾದ್ರೆ ಈ 40% ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೋಬೋಣ. 40% ಏನು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಉಪಯೋಗ ಮಾಡಿಕೊಂಡು ಲೋಕಾಯುಕ್ತ ತನಿಖೆ ನಡೆಸಿ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದೆ. ಆ ವರದಿಯಲ್ಲಿ ಆರೋಪಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಕಳೆದ 16 ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮ್ ಕೈ. ಅದಕ್ಕೆ ಈಗಾದ್ರೂ ಸರ್ಕಾರ ಕ್ಷಮೆ ಕೇಳಿ ಅಷ್ಟೇ. ಇನ್ನಾದ್ರೂ ಮಾತನಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ಲಿ ಅಂತ. ಒಂದ್ ಕೇಸ್ ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ, ತಪ್ಪಾಗಿರ್ತದೆ, ಪ್ರೂವ್ ಆಗಿರಲ್ಲ. ಅದು 2023ರ ಸಮಯ. 40% ಸರ್ಕಾರ PCM ಸದ್ದು ಮಾಡಿತ್ತು. ಬೊಮ್ಮಾಯಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪವೇ ಕೇಳಿ ಬಂದಿತ್ತು. ಇದನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ನಾಯಕರು ದೊಡ್ಡ ಸಮರವನ್ನೇ ಸಾರಿದ್ರು. ಇದು ಚುನಾವಣೆ ಮೇಲೂ ಪರಿಣಾಮ ಬೀರಿತು. ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲೇ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಗೆಲುವೇ ಸಿಕ್ಕಿತ್ತು. ಇದೀಗ 40% ಕಮಿಷನ್ ಆರೋಪ ಮುನ್ನೆಲೆಗೆ ಬಂದಿದೆ. ಆರೋಪ ಸುಳ್ಳು ಎಂದು ಲೋಕಾಯುಕ್ತವೇ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಬಿಜೆಪಿ ನಾಯಕರು ಸಂಭ್ರಮಿಸುತ್ತಿದ್ದಾರೆ. "40% ಆರೋಪದಿಂದ ನಾವು ಮುಕ್ತ ಆಗಿದ್ದೇವೆ. ಕಾಂಗ್ರೆಸ್ ಷಡ್ಯಂತ್ರ ಬಟಾ ಬಯಲಾಗಿದೆ ಎಂದ ಅಶೋಕ್. 40% ಸರ್ಕಾರ ಆರೋಪದಿಂದ ನಾವು ಇದೀಗ ಮುಕ್ತ ಆಗಿದ್ದೇವೆ. ಕಾಂಟ್ರಾಕ್ಟರ್ ಅಂಬಿಕಾಪತಿ ಆರೋಪವೇ ಸುಳ್ಳು. ಕಾಂಗ್ರೆಸ್ ದೊಡ್ಡ ಷಡ್ಯಂತ್ರ ಬಟಾ ಬಯಲಾಗಿದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೆಂಡ ಕಾರಿದರು. ಇವತ್ತು 40% ಏನು ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಆಪಾದನೆನೂ ಕೂಡ ಸುಳ್ಳು. ಅದರಿಂದನೂ ಮುಕ್ತ ಆಗಿದ್ದೀರಿ. ಇವತ್ತು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಉಪಯೋಗ ಮಾಡಿಕೊಂಡು ಸರ್ಕಾರ 40% ವಸೂಲಿ ಮಾಡುತ್ತೆ ಅಂತೇಳಿ ಅವರ ಏನ್ ಕೇಸನ್ನ ದಾಖಲೆ ಮಾಡಿದ್ರು, ಈಗ ಅದು ಬಟಾ ಬಯಲಾಗಿದೆ. ಆ ವ್ಯಕ್ತಿ ಏನ್ ದಾಖಲೆಗಳನ್ನ ಕೊಟ್ಟಿದ್ದ, ನಾನೇ ಕೊಟ್ಟಿದ್ದೀನಿ ಲಂಚ, ಅವರು 6 ವರ್ಷದಿಂದ ಕೆಲಸನೇ ಮಾಡಿಲ್ಲ. ಅವರು ಕಾಂಟ್ರಾಕ್ಟರ್ ಕೆಲಸನೇ ಮಾಡಿಲ್ಲ 6 ವರ್ಷ. ಅಂಬಿಕಾಪತಿ ಕಾಂಗ್ರೆಸ್ ಟೂಲ್ ಕಿಟ್ ಎಂದ ಆರ್ ಅಶೋಕ್. ಆರೋಪ ಮಾಡಿರುವ ಕಾಂಟ್ರಾಕ್ಟರ್ ಅಂಬಿಕಾಪತಿ 6 ವರ್ಷ ಕೆಲಸವೇ ಮಾಡಿಲ್ಲ. ನಿರುದ್ಯೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಸೇರಿಕೊಂಡು ಕಾಂಗ್ರೆಸ್ನ ಟೂಲ್ ಕಿಟ್ ಆಗಿದ್ರು ಅಂತ ಅಶೋಕ್ ಗಂಭೀರ ಆರೋಪ ಮಾಡಿದ್ರು. ಈ ನಿರುದ್ಯೋಗಿಗಳು ನಿರುದ್ಯೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ 40% ಸರ್ಕಾರ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಬೊಮ್ಮಾಯಿ ಸರ್ಕಾರದ ಮೇಲೆ. 40% ಹೋಯ್ತು, ನಿಮ್ಮದು 60% ಸರ್ಕಾರ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಆರೋಪ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಅವರಿಗೆ ಯಾವ ಮುಖ ಇಟ್ಕೊಂಡು ನೀವು ಕೋವಿಡ್ ಹಗರಣ ಆಗಿದೆ, ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ಇದೆ. ನಿಮ್ಗೆ 40% ಸರ್ಕಾರನ ಕಳೆದ 16 ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮ್ ಕೈಲಿ. ಹೈಕೋರ್ಟ್ ಹೋಗಿತ್ತು, ಹೈಕೋರ್ಟ್ ಅಲ್ಲಿ ನೀವು ದಾಖಲೆನೇ ಮಂಡನೆ ಮಾಡಿಲ್ಲ. ಇವರು ಹೈಕೋರ್ಟ್ ಅಲ್ಲೂ ಕೇಸ್ ನಡೀತಾ ಇತ್ತು, ಅಲ್ಲಿ ದಾಖಲೆನೇ ಕೊಡ್ಲಿಲ್ಲ. ನಮ್ಮ ಮೇಲೆ 40% ಅಂತ ಹೇಳ್ತಾ ಇದ್ರು. ಈಗ ಇದು 60% ಸರ್ಕಾರ, ನಮ್ದು ಹೋಯ್ತು 40%. ಈಗ ಇದು 60% ಸರ್ಕಾರ. ಈಗಾಗಲೇ ಅದಕ್ಕೆ ನಾವು ದಾಖಲೆಗಳನ್ನು ಕೊಟ್ಟಿದ್ರು, ಅವ್ರು ದಾಖಲೆ ಕೊಟ್ಟಿಲ್ಲ. ಇನ್ನು 40% ಆರೋಪ ಮಾಡಿರುವ ಅಂಬಿಕಾಪತಿ ಹಿನ್ನೆಲೆಯನ್ನ ಕೆದಕಿ ಟ್ವೀಟ್ ಮಾಡಿದ ಬಿಜೆಪಿ, ಅಂಬಿಕಾಪತಿ 6 ವರ್ಷ ಗುತ್ತಿಗೆದಾರನಾಗಿ ಕೆಲಸವೇ ಮಾಡಿಲ್ಲ ಅಂತ ಆರೋಪ ಮಾಡಿದರು. ಅಂಬಿಕಾಪತಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವುದೇ ಗುತ್ತಿಗೆ ಕೆಲಸ ಮಾಡಿಲ್ಲ. ಬಿಬಿಎಂಪಿ ವಲಯದಲ್ಲಿ ಅಂಬಿಕಾಪತಿ ಗುತ್ತಿಗೆ ಕೆಲಸ ಮಾಡಿದ್ದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಅಂಬಿಕಾಪತಿ ಗುತ್ತಿಗೆ ಕೆಲಸ ಮಾಡುವುದು ಬಿಟ್ಟು 6 ವರ್ಷವಾಗಿತ್ತು ಅಂತ ಲೋಕಾಯುಕ್ತ ತನಿಖೆಯಲ್ಲಿದೆ ಅಂತ ಬಿಜೆಪಿ ಸ್ಪಷ್ಟನೆ ಕೊಡ್ತು. ಆರೋಪ ಮಾಡಿದ ಕಾಂಗ್ರೆಸ್ ಸರ್ಕಾರ ಕೂಡಲೇ ಕ್ಷಮೆ ಕೇಳಬೇಕೆಂದು ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ರು. ಯಾವಾಗಲೂ ನಾವು ಹೇಳಿದ್ವಿ ಇದು 40% ಆರೋಪ ಸುಳ್ಳು ಅನ್ನೋದನ್ನ.
ಈಗ ಲೋಕಾಯುಕ್ತರು ಅದು ನ್ಯಾಯಮೂರ್ತಿ ಲೋಕಾಯುಕ್ತರ ನೇತೃತ್ವದಲ್ಲಿ ಆಗಿದೆ ಅಂತ ನನ್ನ ಭಾವನೆ. ಸೊ ಅದಕ್ಕೆ ಈಗಾದರೂ ಸರ್ಕಾರ ಕ್ಷಮೆ ಕೇಳಲಿ ಅಷ್ಟೇ. ಇನ್ನಾದರೂ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅಂತ ವಿನಂತಿ ಮಾಡ್ತೇನೆ. ಈಗ ಲೋಕಾಯುಕ್ತ ತನಿಖೆ ನಡೆಸಿ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದೆ. ಆ ವರದಿಯಲ್ಲಿ ಆರೋಪಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಕಳೆದ 5 ವರ್ಷಗಳಿಂದ ಅಂಬಿಕಾಪತಿ ಎಲ್ಲೂ ಕಾಂಟ್ರಾಕ್ಟ್ ಮಾಡಿಲ್ಲ, ಕೆಂಪಣ್ಣವರು ಕಾಂಟ್ರಾಕ್ಟ್ ಮಾಡಿಲ್ಲ. ತಪ್ಪೇ ಆಗಿಲ್ಲ ಅಂತ ಪ್ರೂವ್ ಆಗಿಲ್ಲ ಎಂದ ಸಿಎಂ. ತಪ್ಪೇ ಆಗಿಲ್ಲ ಅಂತ ಅಲ್ಲ, ಪ್ರೂವ್ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಒಂದ್ ಕೇಸ್ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ, ತಪ್ಪಾಗಿರ್ತದೆ, ಪ್ರೂವ್ ಆಗಿರಲ್ಲ. ನಾನು ಲಾಯರ್ ಆಗಿದ್ದವನು, ಗೊತ್ತಾಯ್ತಾ? ಅನೇಕ ಕೇಸ್ಗಳು ಅಕ್ಯೂಟ್ ಆಗ್ತವೆ. ಯಾಕೆ ಅಕ್ಯೂಟ್ ಆಗ್ತವೆ? ಫಾರ್ ವಾಂಟ್ ಆಫ್ ಎವಿಡೆನ್ಸ್. ಯಾಕಂದ್ರೆ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ಜುರಿಸ್ಪ್ರುಡೆನ್ಸ್ ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್. ಸಿಎಂ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಕಾಂಗ್ರೆಸ್ ನಾಯಕರು ಕೂಡ 40% ಆರೋಪದ ಬಗ್ಗೆ ಸಮರ್ಥಿಸಿಕೊಂಡ್ರು. ನಾವು ಅಧಿಕಾರಕ್ಕೆ ಬಂದಿದ್ದೇ 40% ಇಂದ ಅಂತ ಯಾರು ಹೇಳಿದ್ದು? ನಾವು ಬಿಜೆಪಿ ಹೇಳ್ಕೋಬಹುದು, ಬಿಜೆಪಿ ಹೇಳ್ಕೊಳ್ತಾರೆ, ಅದು ಒಂದು ಅಲಿಗೇಷನ್ಸ್ ಮಾಡಿದ್ದು ನಾವು. ಆ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕೆಂಪಣ್ಣವರು, ಈಗ ಅವ್ರು ತೀರ್ಕೊಂಡಿದ್ದಾರೆ, ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಲೋಕಾಯುಕ್ತ ಅವ್ರದ್ದು ಯಾವ ಪ್ರಕರಣ ಇದೆ ಅದು ಅವ್ರ ಪ್ರಕಾರ ಇರ್ಬೋದು. ಕಮಿಷನ್ ವರದಿ ಬರಲಿ, ಯಾಕಂದರೆ ಗುತ್ತಿಗೆದಾರರ ಸಂಘದಿರ್ಬೋದು, ಬೇರೆ ಬೇರೆ ಇಲಾಖೆನಲ್ಲಿರ್ಬೋದು, ಅವೆಲ್ಲನೂ ಕನ್ನಡ ತನಿಖೆ ಆಗ್ತಾ ಇದೆ. ಯಾಕಷ್ಟು ಇದು ಅವಸರ ಇದೆ ಬಿಜೆಪಿಯವರಿಗೆ ಜೈಲಿಗೆ ಹೋಗೋಕ್ಕೆ? ಕಾನೂನಾತ್ಮಕವಾಗಿ ಮಾಡೋಣ ಅಂತ ಎಲ್ಲಾನು. ಲೋಕಾಯುಕ್ತ ವರದಿ ಉಲ್ಲೇಖಿಸುವ ಮೂಲಕ 40% ಕಮಿಷನ್ ಆರೋಪ ಸುಳ್ಳು ಅಂತ ಬಿಜೆಪಿ ಪ್ರೂವ್ ಮಾಡೋಕೆ ಮುಂದಾಗಿದ್ರೆ, ಕೆಂಪಣ್ಣನೇ ಮೋದಿಗೆ ಪತ್ರ ಬರೆದಿದ್ರು ಅಂತ ಕಾಂಗ್ರೆಸ್ ಕೌಂಟರ್ ಅಟ್ಯಾಕ್ ಮಾಡ್ತಿದೆ. ಮಾತಿನ ಯುದ್ಧ ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.